ನಮಸ್ತೆ ಕರುನಾಡಿಗೆ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನೆಲ್ ಕರುನಾಡು ಫಸ್ಟ್ ಸಮಾಚಾರ. ಇಲ್ಲಿ ನೋಡಿ, ನಾಗಮಂಗಲದಲ್ಲಿ ಆದಂತಹ ಕೋಮುಗಲಭೆಗೆ ಹಿಂದೂಗಳೇ ಹೊಣೆ ಎಂದು ಸಚಿವರಾದಂತಹ ಜಮೀರ್ ಅಹಮದ್ ಅವರು ಕಾರಣ ಹೇಳುತ್ತಿದ್ದಾರೆ. ಸಚಿವರಾದಂತಹ ಜಮೀರ್ ಅಹಮದ್ ಅವರು ಗೆಳೆಯರೆ, ಏನಾಗಿದೆ ಎಂದರೆ ಕೆಲವು ದಿನಗಳ ಹಿಂದೆ ಅಂದರೆ ಗಣೇಶ ಮೂರ್ತಿಯ ವಿಸರ್ಜನೆ ವೇಳೆ ಮಂಡ್ಯ ಪಟ್ಟಣದ ನಾಗಮಂಗಲ ಎನ್ನುವ ಸ್ಥಳದಲ್ಲಿ ನಡೆದಂತಹ ಧಾರ್ಮಿಕ ಕೋಮುಗಲಭೆಗೆ ಹಿಂದೂಗಳೇ ಕಾರಣ ಎಂದು ಸಚಿವರಾದಂತಹ ಜಮೀರ್ ಅಹಮದ್ ಅವರು ಪರೋಕ್ಷವಾಗಿ ಆರೋಪಿಸಿದ್ದಾರೆ. ಇಷ್ಟಕ್ಕೂ ಜಮೀರ್ ಅಹಮದ್ ಅವರು ಹೇಳಿರೋದೇನೆಂದರೆ, ನೋಡಿ ಇಲ್ಲಿದೆ, ಮೆರವಣಿಗೆ ದರ್ಗಾದ ಮುಂದೆ ಹೋಗುತ್ತಿತ್ತು. ಆ ಸಮಯದಲ್ಲಿ ನಮಾಜ್ ಮಾಡುವ ಸಮಯವಾಗಿತ್ತು. ಸೊ ಆ ಕಾರಣಾಂತರಗಳಿಂದ ಒಂದು 10 ನಿಮಿಷ ಕಾಲ ಅವರಿಗೆ ಹಿಂದೂಗಳಿಗೆ ಅಂದರೆ ನಿಲ್ಲಿಸಿ ಎಂದು ಕೇಳಲಾಯಿತು. ಆದರೆ ಇದನ್ನು ಹಿಂದೂಗಳು ಒಪ್ಪಲಿಲ್ಲ. ಇದರಿಂದ ಗಲಾಟೆ ನಡೆದಿದೆ ಎಂದು ಸಚಿವರು ಸಮರ್ಥನೆ ಕೂಡ ಮಾಡಿಕೊಂಡಿದ್ದಾರೆ. ರಾಜಕೀಯ ನಾಯಕರ ಹೇಳಿಕೆಯಿಂದಾಗಿ ಈ ವಿಷಯ ಕಾವೇರಿದೆ ಇನ್ನೂ ಜಾಸ್ತಿ ಕಾವಾಗುತ್ತಿದೆ. ಆದರೆ ಗಲಭೆ ಆಗಬೇಕು ಎಂದು ನಾನು ಹೇಳಿರಲಿಲ್ಲ. ಇಂತಹ ಗಲಭೆಗಳು ನಡೆಯಬಾರದು ಎಂದು ನಾವೆಲ್ಲರೂ ಪ್ರಯತ್ನಿಸಬೇಕು ರಾಜ್ಯದಲ್ಲಿ ಎಂದು ಹೇಳಿಕೊಂಡಿದ್ದಾರೆ ಸಚಿವರು. ಹಾಗೆಯೇ ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ಇಂತಹ ಗಲಭೆಗಳು ನಡೆಯುತ್ತವೆ ಎಂದು ಹೇಳುವುದು ತಪ್ಪು. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್ ಅಂಡ್ ಕಮೆಂಟ್ ಮಾಡಿ.